ಪಾರ್ಲಿಮೆಂಟ್ ಅಲ್ಲಿ ಮಾಡಿದಂತ ದೇವರ ಹೆಸರು ಹೇಳಿದಂಗೆ ನೀವು ಹೇಳದ್ಬಿಟ್ಟು ದೇವರ ಹೆಸರು ಹೇಳಿದ್ರೆ ನಿಮ್ಗೆ ಅನುಕೂಲ ಆಗ್ತಿತ್ತು. ಅಂಬೇಡ್ಕರ್ ಹೆಸರು ಹೇಳಿದ್ರೆ ಏನೂ ಆಗುವುದಿಲ್ಲ ಅಂತ ಹೇಳಿ ರಾಷ್ಟ್ರದ ಕೆಲವು ನಾಯಕರು ಹೇಳಿದ ಮಾತು ಕೂಡ ಬಹುಶಃ ತಾವೆಲ್ಲ ನೆನೆಸ್ಕೊಂಡು ಇಟ್ಕೊಂಡಿರ್ಬೇಕು ಅಂತ ಕಾಣ್ತದೆ. ಇವತ್ತು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಕೆಲಸ ಮಾಡಬೇಕು. ಇದೇ ಕಾಂಗ್ರೆಸ್ ಪಕ್ಷ. ಇವತ್ತು ಕ್ರೈಸ್ತ ಧರ್ಮದ ಈಸ್ಟರ್ ಹಬ್ಬ. ಎಲ್ಲ ಕ್ರೈಸ್ತ ಸಮುದಾಯದ ಸ್ನೇಹಿತರಿಗೆ ನಾನು ಶುಭವನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಸಮರ್ಪಣೆ, ಸಂಕಲ್ಪ ಮತ್ತು ಸಂಘರ್ಷ ಈ ಮೂರನ್ನ ಗಮನದಲ್ಲಿ ಇಟ್ಕೊಂಡು ನಿಮಗೆ ಗೋಷ್ಠಿಯನ್ನ ಕೊಟ್ಟಿದೆ. ಈಗಾಗಲೇ ವಿನಯ್ ಕುಮಾರ್ ಸೊರಕೆ ಅವರ ಮುಖಂಡತ್ವದಲ್ಲಿ ಅವರ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಒಂದು ಹೊಸ ಪ್ರಾರಂಭವನ್ನು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಯಾರು ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೀರಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಮಿತ್ರರಾದಂಥ ನಮ್ಮ ರಾಕೇಶ್ ಶಿವರಾಮ್ ಅವರು, ರಕ್ಷಿತ್ ಶಿವರಾಮ್ ರವರು ನನ್ನನ್ನು ಬಂದು ಈ ಒಕ್ಕಲಿಗ ಸಮುದಾಯದ ಒಂದು ವಿದ್ಯಾಸಂಸ್ಥೆಯವರು ಆಹ್ವಾನ ಕೊಡ್ತಾ ಇದ್ದಾರೆ, ನೀವು ಬರಬೇಕು ಅಂತ ಹೇಳಿ ಕರೆದ್ರು ನನಗೆ. ನಾನು ಹೇಳಿದೆ ಆ ಸಂಸ್ಥೆ ಒಂದಕ್ಕೆ ನಾನು ಬರುವುದಿಲ್ಲ, ನೀನು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಮಾಡಬೇಕು, ಅದಕ್ಕೂ ಸೇರ್ಕೊಂಡು ಬರ್ತೀನಿ ಅಂತ ನಾನು ಹೇಳಿದ್ದೆ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಬಹಳ ಚೆನ್ನಾಗಿ ಸಂಘಟನೆ ಮಾಡಿ ಪ್ರತಿ ಬೂತಲ್ಲೂ ಕೂಡ ನಮ್ಮ ಆಧಾರ ಸ್ತಂಭವಾದಂಥ ಡಿಜಿಟಲ್ ಯೂತ್ ಕೂಡ ಆಯ್ಕೆ ಮಾಡಿ ಇವತ್ತು ಅವ್ರಿಗೆಲ್ಲ ಕೂಡ ಪತ್ರವನ್ನು, ಜವಾಬ್ದಾರಿಯನ್ನು, ಅಧಿಕಾರವನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಬಂದಿದೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲ ವರ್ಗದ ಜನರು ಕೂಡ ಅಧಿಕಾರಕ್ಕೆ ಬಂದಂಗೆ. ಈಗಾಗಲೇ ನಮ್ಮ ಇಬ್ಬರು ಸ್ಪೋಕ್ಸ್ಮನ್ ಸುಧೀರ್ ಅವರು ಮತ್ತು ನಮ್ಮ ನಿಕೇತ್ ರಾಜ್ ಜನರಲ್ ಸೆಕ್ರೆಟರಿ ಅವರು ಕೂಡ ಕಾಲು ಏಟಾದರೂ ಕೂಡ ಪಾಪ ಇಲ್ಲಿಗೆ ಬಂದು ನಿಮಗೆ ನಮ್ಮ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಇಬ್ಬರು ಕೂಡ ಪಾಪ ಬಂದು ಇಲ್ಲಿ ಬಂದು ಕೆಲವು ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಿಮಗೆ ಮಂದಟ್ ಮಾಡಿಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳನ್ನು ನಾನು ಘೋಷಣೆ ಮಾಡಿದಾಗ ಕೊನೆಗೆ ಶಕ್ತಿನ ನಮ್ಮ ಮಂಜುನಾಥ್ ಭಂಡಾರಿ ಅವರ ಕಾಲೇಜಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಘೋಷಣೆ ಮಾಡಿದ್ರು. ಇದು ಬಿಜೆಪಿಯವರು ಸಾಧ್ಯನಾ ಅಂತ ಹೇಳ್ತಾ ಇದ್ರು. ನಮ್ಮ ಎಷ್ಟೋ ಮುಖಂಡಗಳು ಸಾಧ್ಯನಾ ಅಂತ ಅವ್ರಿಗೆ ಯೋಚನೆ ಮಾಡ್ತಾ ಇದ್ರು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲೇಸ್ಗೆ ಬಂದಾಗ ಕೆಲವು ಲೀಡರ್ಗಳು ಮಾತ್ರ ಬಂದಿದ್ರು. ಲಾವಣ್ಯ ಬಲ್ಲಾಳ್ ಅವರು ನಿರೂಪಣೆ ಮಾಡ್ತಾ ಇದ್ರು. ಆಗ ಸೈನ್ ಹಾಕ್ಬೇಕಾರೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಇದು ಘೋಷಣೆ ಆಗಬಾರ್ದು, ಡಿಕೆ ನೀನು ಸಿದ್ದರಾಮಯ್ಯನವರಿಬ್ಬರು ಕೂಡ ಚೆಕ್ಗೆ ಸೈನ್ ಹಾಕಬೇಕು ಅಂತ ಹೇಳಿದ್ರು. ಅವರ ಸಮ್ಮುಖದಲ್ಲಿ ಚೆಕ್ಗೆ ಸೈನ್ ಹಾಕ್ತು. ಇವತ್ತು 1,21,00,000 ನನ್ನ ತಾಯಂದಿರಿಗೆ, ಮನೆ ಯಜಮಾನರಿಗೆ, ಅತ್ತೆ ಸೊಸೆದಿರ ಜಗಳ ಆಡ್ದಂಗೆ ನಾವು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಮನೆಗಳು ಬೆಳಗ್ತಾ ಇದೆ. 200 ಯೂನಿಟ್ವರೆಗೂ ಕೂಡ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಬಿಜೆಪಿಯವರೆಲ್ಲ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ. ತಾಯಂದಿರು ಬಿಜೆಪಿಗೆ ಓಟ್ ಹಾಕ್ದಂತ ಎಲ್ಲ ನನ್ನ ತಾಯಂದಿರು ಕೂಡ ಈ ಬಿಜೆಪಿಯವ್ರು ನನಗೆ ಸಹಾಯ ಮಾಡಲಿಲ್ವಲ್ಲಪ್ಪ, ಕಾಂಗ್ರೆಸ್ ಅವ್ರು ಸಹಾಯ ಮಾಡಿದ್ರು ಅಂತೇಳಿ ಅವರು ಕೂಡ ಅವ್ರ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ನಾವು ಮೋಸ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ. ನಾನೊಂದು ಸರ್ವೆ ಮಾಡಿಸಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಲಿ. ಇವತ್ತು ಬರ್ಕೊಳ್ಳಿ, ಕನಿಷ್ಠ 10 ಸೀಟಾದರೂ ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಆತ್ಮಸಾಕ್ಷಿ ಮತ ಇದೆಯಲ್ಲ, ಆತ್ಮಸಾಕ್ಷಿ ಮತ ನಮ್ಮ ಶಾಸಕರುಗಳನ್ನ ಕೊಡ್ತದೆ. ಇಲ್ಲೂ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಸರ್ವೆ ಮಾಡಿಸಿದ್ದೀನಿ.
ಇಲ್ಲೂ ಕೂಡ ಮುಂದೆ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭೆಗೆ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಸೊ ಅದಕ್ಕೆ ನೀವು ಈಗಿಂದನೇ ಜನರ ಹೃದಯನ ಗೆಲ್ಲಬೇಕು. ಏನು BJPಗೆ ಅಂತೇಳಿ ಯಾರು ಪಟ್ಟಿ ಹಾಕೊಂಡು ಮನೇಲಿ ಓಟ್ ಕೂತಿಲ್ಲ, ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ. ಈಗ ಹಿಂದೆ ಬೇಕಾದಷ್ಟು ಕ್ಷೇತ್ರದಲ್ಲಿ ಅವರೆಲ್ಲ ಗೆದ್ದಿದ್ರು. ಈಗ ಚನ್ನಪಟ್ಟಣದಲ್ಲಿ ಗೆದ್ದಿದ್ರಪ್ಪ. ಈಗ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಕುಮಾರಸ್ವಾಮಿ ಗೆದ್ದಿದ್ರು, ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು. ಬೈ ಎಲೆಕ್ಷನ್ ನಡೀತು. ನಾವೆರಡು ಕ್ಷೇತ್ರದಲ್ಲೂ ಎಷ್ಟೋ ವರ್ಷಗಳಿಂದ ನಮ್ಮ ಅಭ್ಯರ್ಥಿಗಳೇ ಗೆದ್ದಿರಲಿಲ್ಲ. ನಿಮ್ಮ ಗ್ಯಾರಂಟಿ, ನಿಮ್ಮ ಕಾರ್ಯಕ್ರಮ, ನಿಮ್ಮ ಶಕ್ತಿ ಇವತ್ತು 3ಕ್ಕೆ 3 ಸೀಟು. ಇನ್ನೊಂದು ಮೊದಲೇ ಇತ್ತು ಬಿಡಿ ನಮಗೆ, ಯಾವುದು ಸಂಡೂರು. ಇವೆರಡು ಸುರ BJP ಭದ್ರಕೋಟೆ, ದಳದ ಭದ್ರಕೋಟೆ ಅಂತಿತ್ತು. ಆ ಭದ್ರಕೋಟೆ ಒಡೆದೋಯ್ತು. 136 ಇದ್ದಿದ್ದು ಈಗ 138. ಎರಡು BJP MLAಗಳನ್ನೆಲ್ಲ ಈಗ ವಜಾ ಮಾಡೋರಂತೆ. ನಾಳಿದ್ದೋ ವಜಾ ಮಾಡೋರಂತೆ. ಬಿಡಿ, ಅದನ್ನು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾನು ಹೋಗುವುದಿಲ್ಲ. ಸೊ ಹಂಗೆ ಅಷ್ಟು ಶಕ್ತಿ ಇವತ್ತು ಮತ್ತು ಇಂಡಿಪೆಂಡೆಂಟ್ ಇಬ್ಬರು ಈಗಾಗಲೇ ನಮ್ಮ ಜೊತೆಲಿದ್ದಾರೆ. ನಮ್ಮ ನಂಬರ್ 140. ಸೊ ಹಂಗೆ ನೀವು ಚಿಂತೆ ಮಾಡೋದು ಬೇಡ. BJPಯವರು ಈ 5 ಗ್ಯಾರಂಟಿಗಳನ್ನು ತೆಗಿಬೇಕು ಅಂತೇಳಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ತೆಗಿಲಿಕ್ಕಾಗೋದಿಲ್ಲ. ಈಗಾಗಲೇ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ 52,000 ಕೋಟಿ ರೂಪಾಯಿನ ಈಗಾಗಲೇ ಬಜೆಟಲ್ಲಿ ನಾವು ಮೀಸಲಾಗಿ ನಾವು ಇಟ್ಟಿದ್ದೇವೆ. ಸೊ ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ನಿಜನ ಸುಳ್ಳು? 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಸೊ ಹಂಗೆ ತಾವು ಚಿಂತೆ ಮಾಡೋದು ಬೇಡ. ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲೋ ಬಂದು ಭಾಷಣದಲ್ಲಿ ಹೇಳಿದೆ, ನಿಮ್ಮೂರಿಗೂ ಬಂದಿದ್ದೆ ನಾನಲ್ಲ, ಬಂದಿದ್ದೆ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡು ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಸೊ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದೆ. ಇವತ್ತು ಬಸವಣ್ಣವರು ನಮ್ಮ ರಾಷ್ಟ್ರೀಯ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೇವೆ. ಇವತ್ತು ನಿಮ್ಮ ಕರಾವಳಿಲಿ ಒಂದು ವಿಶೇಷವಾಗಿ ಮುಂದಿನ ದಿನದಲ್ಲಿ ಕರಾವಳಿಯ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಹೊಸ ಒಂದು ರೂಪವನ್ನು ತಾಳಲಿಕ್ಕೆ ಈಗಾಗಲೇ ಮುಂದಿನ ತಿಂಗಳಲ್ಲಿ ನಾನು HK ಪಾಟೀಲ್ ಬಂದು ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಸದ್ಯಕ್ಕೆ ಕಾರ್ಯಕ್ರಮ ಕೊಡೋರಿದ್ದೇವೆ. ಸೊ ಹಂಗೆ ಎಲ್ಲ ಧರ್ಮಕ್ಕೂ ಕೂಡ ಇವತ್ತು ನಾವು ಬಸವಣ್ಣ ಇರ್ಬೋದು, ಪೈಗಂಬರ್ ಇರ್ಬೋದು, ಎಲ್ಲ ಹಿಂದೂಗಳಿರ್ಬೋದು, ಕ್ರೈಸ್ತ ಇರ್ಬೋದು, ಜೈನರು ಇರ್ಬೋದು, ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡ್ತೇವೆ. ನಾನು ಮೊನ್ನೆ ಕಾರ್ಕಳಕ್ಕೆ ಹೋಗಿದ್ದೆ. ಪಾಪ ನಮ್ಮ ಹಿಂದೂ ಧರ್ಮ ನಮ್ಮ ಆಸ್ತಿ ಅಂತೇಳಿ ಪಾಪ ದೊಡ್ಡ ಪ್ರಚಾರ ಮಾಡಿಕೊಂಡು ಅವ್ರ ಹೆಸರಿನಲ್ಲಿ ಓಟ್ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ಪರಶುರಾಮನ ಕೊಲೆ ಆಗಿದೆ. ಅಲ್ಲಿ ಏನಾಗಿದೆ? ಕೊಲೆ ಆಗಿದೆ. ನಮ್ಮ ಹೇಳ್ತಿದ್ದ ಭಾಳ ಅವು ಕರ್ಕೊಂಡೋಗಿ ನಂಗೆ ತೋರಿಸ್ತಾ, ನೋಡಿ ಗಾಬರಿ ಆಗ್ಬಿಟ್ಟು. ಇಂಥ ಒಂದು ಕೊಲೆ ನೋಡ್ಬಿಟ್ಟು ಯಾವ ರೀತಿ ಮತ ಹಾಕಿದಾರಪ್ಪ ಅಂತ ಕಾರ್ಕಳವರು ಅರ್ಥ ಆಗ್ಲಿಲ್ಲ ನನಗೆ. ಆ ವೆಂಕಟೇಶ್ವರನ ಹೋಗಿ ನಾನು ಕೇಳಬೇಕು ಅಂತಿದ್ದೀನಿ. ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಪರಶುರಾಮನ ಕೊಲೆ ಏನು ಅರ್ಧ ಮರ್ಡರ್ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಗೌರವ ಕೊಟ್ಟಿದ್ದಾರೆ. ಅದು ಹಂಗೆ ಇಟ್ಕೊಂಡಿರಲಿ, ಸಾಕ್ಷಿ ಗುಡ್ಡೆ ಅದು. BJPಯವರ ಸಾಕ್ಷಿ ಗುಡ್ಡೆ ಆ ಪರಶುರಾಮನ ಮೂರ್ತಿ ಅವ್ರು ಏನು ಮಾಡಿದ್ದಾರೆ ಅದು ಈ ಸಂದರ್ಭದಲ್ಲಿ ಹೋಗ್ಬೇಕು. ನಿಮ್ಮ ಈ ತುಳು ಭೂಮಿ ಇದೆಯಲ್ಲ, ಈ ಒಂದು ಕರಾವಳಿ ಪ್ರದೇಶ ಬಹಳ ಪವಿತ್ರವಾದಂಥ ಭೂಮಿ. ವಿದ್ಯಾ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ನಿಮ್ಮದೇ ಆದಂಥ ಒಂದು ಇತಿಹಾಸ ಇದೆ. ಹಿಂದೆ ಎಲ್ಲ 10-12 ಸೀಟು ಕಾಂಗ್ರೆಸ್ ಬಂದು ನಮ್ಮ ಸರ್ಕಾರಗಳ ರಚನೆ ಆಗ್ತಿತ್ತು.
ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿತ್ತೋ ಆಗ ನಿಮ್ಮಲ್ಲಿ ಫುಲ್ MLA ಇರ್ತಿದ್ರು. ನಾನು ರಮನಾಥ್ ರೈ ನಾವೆಲ್ಲ 89ರಿಂದ ಇಲ್ಲಿದ್ದೀವಿ. ಅವರು ನನಗಿಂತ ಮುಂಚಿತವಾಗಿದ್ದಾರೆ. ನಾವು ವಿನಯ್ ಕುಮಾರ್ ಸೊರಕೆಯರು ಮುಂಚಿತವಾಗಿ ಬಂದರು. ನಾವೆಲ್ಲ ಇದ್ದಾಗ ಫುಲ್ ಲೋಡ್ ಇತ್ತಿತ್ತು. ಈಗ ಮಾತ್ರ 2ಕ್ಕೆ ಬಂದು ಈ ಕರಾವಳಿ ಪ್ರದೇಶದಲ್ಲಿ ಇವತ್ತು ಇಲ್ಲಿ ಇದ್ದೀರಿ. ಚಿಂತೆ ಮಾಡೋದು ಬೇಡ. ಈಗ ನೋಡಿ, ಮೈಸೂರು, ಈಗ ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಗೆದ್ದಿದ್ದಾರೆ. ಏನು ದತ್ತಪೀಠ ಹೆಸರಿಟ್ಕೊಂಡು ಬರೀ ದತ್ತಪೀಠದಲ್ಲೇ ರಾಜಕಾರಣ ಮಾಡ್ತಾ ಇದ್ರು. ಪಾಪ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಸುಧೀರ್ ಅಂತವರೆಲ್ಲ ಹೋಗಿ ಎಲ್ಲ ಕಡೆ ನಾವು ವಿಚಾರ ತಿಳಿಸಿ ಅವ್ರಿಗೆ ಜ್ಞಾನೋದಯನ ಮಾಡಿ ಇವತ್ತು ಆ ಮಲೆನಾಡಲ್ಲೇ ಒಂದು ಬದಲಾವಣೆ ಆಗಿದೆ. ಕೂರ್ನಲ್ಲಿ 2 ಸೀಟು ಗೆದ್ದು ಬಿಟ್ಟಿದ್ದಾರೆ. ಏನು ರಾಮನಗರ ನಮ್ಮ ದೇವೇಗೌಡರು, ಕುಮಾರಸ್ವಾಮಿ ಅವರು ನಮ್ಮ ಆಸ್ತಿ ಅಂತ ಪಾಪ ಅವರು ಏನೋ ಲೆಕ್ಕಾಚಾರ ಹಾಕಿದ್ರು. ಈಗ 4 ಸೀಟು ಕಾಂಗ್ರೆಸ್ ಪಾರ್ಟಿ ಬಂದಿದೆ. ಮಂಡ್ಯದಲ್ಲೂ 1 ಸೀಟ್ ಬಿಟ್ಬಿಟ್ಟು ಎಲ್ಲ ನಾವು ಗೆದ್ದಿದ್ದೀವಿ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ತಾವು ಚಿಂತೆ ಮಾಡೋದು ಬೇಡ. ನಾನೀಗಾಗಲೇ ಹೇಳ್ದಂಗೆ 2000 ಮಾಧ್ಯಮದವರು ಬರೆದು ಮಡಿಕೊಡಿ. ಇದನ್ನು ನಮ್ಮ ಕಾರ್ಯಕರ್ತರು ನೀವು ಬರ್ಕೊಳ್ಳಿ. 2078ಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬರ್ತದೆ. ಸೊ ಅದರಿಂದ ಬೂತ್ ಮಟ್ಟದಲ್ಲಿ ನಾಯಕರುಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ಅವರು ನಾಯಕರುಗಳು. ಇವತ್ತು ನಮ್ಮ ಪಕ್ಷದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಅಧಿಕಾರವನ್ನು ಕೊಡಬೇಕು. ನಾವು ಅದಕ್ಕೆ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಕಾರ್ಯಕರ್ತರು ಕೊಡಬೇಕು. ಹಾಸ್ಪಿಟಲ್ ಸಮಿತಿ ಇದೆ, ಕಾಲೇಜ್ ಸಮಿತಿ ಇದೆ, ದೇವಸ್ಥಾನ ಕಮಿಟಿ ಇದೆ, ಆಶ್ರಯ ಇದೆ, ಬರ್ಗುರುಕುಂ ಸಾಗುಡಿ ಇದೆ. ಇವೆಲ್ಲ ಕೂಡ ನಮ್ಮ ಕಾರ್ಯಕರ್ತರ ಆಧಾರ ಸ್ತಂಭ. ಅವ್ರಿಗೇನು ಆಸ್ತಿ ಕೊಡೋದು ಬೇಡ, ಗೌರವದಿಂದ ಅವ್ರನ್ನ ನೋಡ್ಕೊಳ್ಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಕೆಲಸ ಮಾಡಬೇಕು. ನಾನು ಬರಬೇಕಾದ್ರೆ ರಕ್ಷಿತ್ ಶಿವರಾಮ್ರವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಸೇರಿ ನಾನು ಫಸ್ಟ್ ಕೇಳಿದೆ, ನಮ್ಮ ದೇವಸ್ಥಾನ ಯಾವುದಪ್ಪ ಇಲ್ಲಿ ಅಂತ. ಕೊನೆಗೆ ಅದು ಯಾವುದೋ ಜಾಗ ತೋರಿಸಿದ್ರು, ಆ ಜಾಗ ಎಲ್ಲ ನಾನು ಒಪ್ಪಲಿಲ್ಲ. ಕೊನೆಗೆ ಒಂದು ಬಿಲ್ಡಿಂಗ್ ಯಾರೇ ಇದೆ ರೆಡಿಯಾಗಿದೆ ಅಂತ ಹೇಳಿ ಒಂದು ಬಿಲ್ಡಿಂಗ್